ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ಕೆಇಗೆ ಸಂಬಂಧಪಟ್ಟ ಹಾಗೆ ಲ್ಯಾಂಡ್ ಸರ್ವೇರ್, GPSTR, HSTR ಹಾಗೆ ಕ್ರೈಸ್ ಎಕ್ಸಾಮ್ಗಳಿಗೆ ಏನೈತಿ ಸೊ ಒಂದು ಮೆಥಮೆಟಿಕ್ಸ್ MCQಗಳನ್ನ ನಾವು ಈ ಒಂದು ಕ್ಲಾಸ್ನಲ್ಲಿ ನೋಡೋಣ. ಸೊ ಇದು 77 ಕ್ಲಾಸ್ ಆಗಿರ್ತದ. ಸೊ ತಡ ಮಾಡದೆ ಕ್ವಶನ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನದ, ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೇಳಿದಾರೆ. ಸೊ ಕಾಣೆಯಾದ ಸಂಖ್ಯೆನ ಇಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ 2, 6, 15, 31, 56, 92 ಇಲ್ಲಿ ಕಾಣೆಯಾದ ಸಂಖ್ಯೆಯನ್ನ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ನೋಡ್ರಿ, 2 ದಿಂದ 2, 6, 15, 31, 56, 92 ಅದ. ಸೊ ಇಲ್ಲಿ 2 ದಿಂದ 6ಕ್ಕ 4 ಗ್ಯಾಪ್ ಅದ. 6 ರಿಂದ 15ಕ್ಕೆ ಇಲ್ಲಿ 9 ಗ್ಯಾಪ್ ಅದ. 15 ರಿಂದ 31ಕ್ಕೆ ಇಲ್ಲಿ 16 ಗ್ಯಾಪ್ ಅದ. 31 ರಿಂದ 56ಕ್ಕೆ ಇಲ್ಲಿ 25 ಗ್ಯಾಪ್ ಅದ. ಸೊ ಈ ಸಂಖ್ಯೆಗಳನ್ನ ನೋಡ್ತಾ ಇದ್ರೆ ನಮ್ಗೆ ಏನು ಗೊತ್ತಾಗುತ್ತೆ, ಇವೆಲ್ಲ ಸ್ಕ್ವೇರ್ ನಂಬರ್ ಇಲ್ಲಿ ಗ್ಯಾಪ್ ಅದಾವು. ಸೊ ಇಲ್ಲಿ 4, 2ರ ಸ್ಕ್ವೇರ್, 3ರ ಸ್ಕ್ವೇರ್, 4ರ ಸ್ಕ್ವೇರ್, 5ರ ಸ್ಕ್ವೇರ್, ಇಲ್ಲಿ 6ರ ಸ್ಕ್ವೇರ್, ನೆಕ್ಸ್ಟ್ ಇಲ್ಲಿ ಮುಂದೆ ಬರೋದು 7ರ ಸ್ಕ್ವೇರ್. ಸೊ ಇಲ್ಲಿ 7ರ ಸ್ಕ್ವೇರ್ ಅನ್ನ 92ರಲ್ಲಿ ನಾವು ಆಡ್ ಮಾಡಬೇಕು. 92 ಪ್ಲಸ್ 49 ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ, ಇದು 101, 141. ಸೊ 141 ಇಲ್ಲಿ ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ 7ನೇ ಪದ 34 ಮತ್ತು 13ನೇ ಪದ 64 ಆಗಿದ್ದರೆ 20ನೇ ಪದವನ್ನು ಕಂಡುಹಿಡಿಬೇಕು. ಸೊ AP ಆರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ 7th ಟರ್ಮ್ ಏನೈತಿ 34 ಅದ, 13th ಟರ್ಮ್ ಏನೈತಿ 64 ಅದ. ಸೊ ಹಾಗಾದ್ರೆ 20th ಟರ್ಮ್ ಅನ್ನ ನಾವು ಇಲ್ಲಿ ಕಂಡುಹಿಡಬೇಕು. ಸೊ ಇಲ್ಲಿ ನಮಗ A7 ಗೊತ್ತದ, ಏನದ A7 ಅಂದ್ರ ಇಲ್ಲಿ 34. ಸೊ A7 ಅನ್ನ ನಾವು ಯಾವ ರೀತಿ ಬರಿಬಹುದು ಅಂದ್ರ A ಪ್ಲಸ್ 6D ಅಂತ ಬರಿಬಹುದು. ಸೊ ಈ 6D ಯಾವ ರೀತಿ ಬತ್ತ ಅನ್ನೋದನ್ನ ನಿಮ್ಗ AP ಒಳಗ್ ಗೊತ್ತಿರ್ತದ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ. ನೆಕ್ಸ್ಟ್ A13 ಅಂದ್ರ ಇಲ್ಲಿ ಎಷ್ಟದ 64 ಅದ. ಸೊ A13 ಅನ್ನ ನಾವು A ಪ್ಲಸ್ 12D ಅಂತ ಬರಿಬಹುದು. ಸೊ 12D ಅಂತ ಇಲ್ಲಿ ಬರಿಬಹುದು. ಸೊ ಇಲ್ಲಿ A ಅನ್ನೋದು ಮೊದಲನೇ ಪದ ಆಗಿರ್ತದ, ಫಸ್ಟ್ ನಂಬರ್ ಇದ. A ಈಕ್ವಲ್ ಟು ಏನೈತಿ ಫಸ್ಟ್ ನಂಬರ್. ನೆಕ್ಸ್ಟ್ D ಅನ್ನೋದು ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ ಆಗಿರ್ತದೆ. ಇಲ್ಲಿ ನಾವು 20ನೇ ಪದ ಕಂಡು ಹಿಡಿಬೇಕು. ಹಾಗಾಗಿ 20ನೇದ ಅಂದ್ರ A20th ಕಂಡು ಹಿಡಿಬೇಕು. A20th ಅಂದ್ರ A ಪ್ಲಸ್ 19D ಅನ್ನ ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ ನಮಗ A ಪ್ಲಸ್ 12D ಈಕ್ವಲ್ ಟು ಎಷ್ಟದ 64 ಅದ. ನೆಕ್ಸ್ಟ್ A ಪ್ಲಸ್ 6D ಅಂದ್ರೆ ಎಷ್ಟದ 34 ಅದ. ಸೊ ಇವೆರಡನ್ನು ಮೈನಸ್ ಮಾಡಿದಾಗ ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಸೊ ಇಲ್ಲಿ A ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 12D ಇದ್ರೊಳಗ 6D ಹೋತಂದ್ರೆ ಇಲ್ಲಿ ನಮ್ಗೆ 6D ಉಳಿತದ. ಸೊ ಈಕ್ವಲ್ ಟು ಇಲ್ಲಿ 64ರೊಳಗ 34 ಹೋತಂದ್ರೆ ಇಲ್ಲಿ 30 ಉಳಿತದ. ಸೊ D ಈಕ್ವಲ್ ಟು ಎಷ್ಟಾಗುತ್ತೆ, ಇಲ್ಲಿ 6 1 6 5. ಸೊ D ಈಕ್ವಲ್ ಟು ಇಲ್ಲಿ 5 ಆಗುತ್ತೆ. ಸೊ D ಈಕ್ವಲ್ ಟು 5 ಆಯ್ತು. ಸೊ ಇಲ್ಲಿ D ಈಕ್ವಲ್ ಟು 5 ಆತಂದ್ರೆ A ಪ್ಲಸ್ 6D ಈಕ್ವಲ್ ಟು 34 ಐತಿ. ಸೊ ಇಲ್ಲಿ A ಆಸ್ ಇಟ್ ಇಸ್ ಇಟ್ರಿ, ಇಲ್ಲಿ 6. D ಅಂದ್ರೆ ಎಷ್ಟು ಬಂತು 5 ಅಂತ ಬಂತು. D ಅಂದ್ರೆ ಎಷ್ಟು ಬಂತು 5 ಅಂತ ಬಂತು. ಇದ 34 ಅದ. ಸೊ ಇಲ್ಲಿ A ಈಕ್ವಲ್ ಟು ಎಷ್ಟಾಗತ್ತ, ಈ 6 5 30 ಆಗುತ್ತೆ. ಈ 30 ಈ ಕಡೆ ಕಳಿಸಿದಾಗ ಏನಾಗತ್ತ ಮೈನಸ್ ಆಗುತ್ತ. ಸೊ 34 ಮೈನಸ್ 30 ಆಗುತ್ತೆ. A ಈಕ್ವಲ್ ಟು ಎಷ್ಟು ಬತ್ ನಮಗ 4 ಅಂತ ಇಲ್ಲಿ ಬರ್ತದೆ. ಸೊ A ಈಕ್ವಲ್ ಟು 4 ಬಂತು, D ಈಕ್ವಲ್ ಟು 5 ಬಂತು. ಸೊ ಅದನ್ನ ಇಲ್ಲಿ A20 ಇದ್ರೊಳಗೆ ಹಾಕಿದಾಗ A20 ಈಕ್ವಲ್ ಟು A ಪ್ಲಸ್ 19D ಅಂತ ಅದ. ಸೊ A ಅಂದ್ರೆ 4,
ಸೊ 90 ಇಂಟು 5. ಸೊ 4 ಪ್ಲಸ್ 19 ಇಂಟು 5 ಅಂದ್ರೆ ಎಷ್ಟಾಗುತ್ತೆ? 95 ಆಗುತ್ತೆ. ಸೊ ಇದು 99 ಆನ್ಸರ್ ಆಗುತ್ತೆ. ಸೊ 20ನೇ ಟರ್ಮ್ ಏನಾಗುತ್ತೆ? ಆಪ್ಷನ್ ಸಿ 99 ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸೊ ದ 5th term of an AP is 18. 15th term is 48. Find the sum of first 20 term. ಸೊ ಮೊದಲ 20 ಪದಗಳ ಸಮ್ ಅನ್ನ ನಾವು ಇಲ್ಲಿ ಕಂಡು ಹಿಡಿಬೇಕು. ಸೊ ನಮಗೆ 5ನೇ ಪದ ಅಂದ್ರೆ ಎ ಪೈ ಎಷ್ಟು ಕೊಟ್ಟಿದ್ದಾರೆ? ಎ ಪೈ 18. ಎ ಪೈ ಅಂದ್ರೆ ನಾವು ಎ ಪ್ಲಸ್ 4d ಅಂತ ಬರಿಬಹುದು. ಸೊ ಇದು 18 ಆಗುತ್ತೆ. ನೆಕ್ಸ್ಟ್ ಎ 15 ಅದ. ಎ 15 ಅಂದ್ರೆ ಇಲ್ಲಿ ಎ ಪ್ಲಸ್ 14d ಅಂತ ಬರಿಬಹುದು. ಇದ 48 ಅದ. ಸೊ ಇಲ್ಲಿ ಎ ಪ್ಲಸ್ 4d ನ ಹೆಂಗ್ ಗೊತ್ತು? ಎ ಪ್ಲಸ್ 14d ಥಿಯರಿ ಕ್ಲಾಸ್ ಒಳಗದ, ಗೊತ್ತಿಲ್ಲ ಅಂದ್ರ ಹೋಗಿ ನೋಡ್ರಿ. ನೆಕ್ಸ್ಟ್ ಇಲ್ಲಿ ನಾವು ಮೊದಲ 20 ಅಂದ್ರೆ S20 ಸಮ್ ಆಫ್ 20 ನಂಬರ್ಸ್. ಫಸ್ಟ್ 20 ನಂಬರ್ಗಳ ಸಮ್ ಅನ್ನ ನಾವು ಇಲ್ಲಿ ಕಂಡು ಹಿಡಬೇಕು. ಸೊ ಇಲ್ಲಿ Sn ಈಕ್ವಲ್ ಟು ಗೊತ್ತಿರ್ಬೇಕು ನಿಮಗ. ಸೊ Sn ಈಕ್ವಲ್ ಟು ಏನೈತಿ? n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಆಗುತ್ತೆ. ಸೊ ಇದು ಗೊತ್ತಿರ್ಬೇಕು ಫಾರ್ಮುಲಾ. ಸೊ ಇಲ್ಲಿ ಮೊದಲಿಗೆ ನಾವು ಎ ಮತ್ತು ಡಿ ಅನ್ನ ಕಂಡು ಹಿಡಿಬೇಕು. ಎ ಮತ್ತು ಡಿ ಅನ್ನ ಯಾವ ರೀತಿ ಕಂಡು ಹಿಡಿಬೇಕು? ಈಗ ಲಾಸ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಒಳಗೆ ಮಾಡಿದಾರಲ್ಲ, ಸೇಮ್ ಅದೇ ರೀತಿನ. ಸೊ ಇಲ್ಲಿ ಎ ಪ್ಲಸ್ 14, ಸೊ ಈ ಕಡೆ ಬೇಕಿತ್ತು, ಎ ಪ್ಲಸ್ 14 ಡಿ ಈಕ್ವಲ್ ಟು ಎಷ್ಟದ? 48 ಅದ. ಎ ಪ್ಲಸ್ 4d ಈಕ್ವಲ್ ಟು ಎಷ್ಟದ? 18 ಅದ. ಸೊ ಇದನ್ನು ಮೈನಸ್ ಮಾಡಿದಾಗ, ಸೊ ಇಲ್ಲಿ ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ. 14d ಇದ್ರೊಳಗ 4d ಹೋತಂದ್ರೆ ಇಲ್ಲಿ 10d ಉಳಿತದ. ಇಲ್ಲಿ 48ರೊಳಗ 18 ಹೋತಂದ್ರೆ ಇಲ್ಲಿ 30 ಉಳಿತದ. ಸೊ ಡಿ ಈಕ್ವಲ್ ಟು ಎಷ್ಟಾಗುತ್ತೆ? ಇಲ್ಲಿ 10 ಒಂದ್ಲೆ 10 ಮೂರ್ಲೆ. ಸೊ ಡಿ ಈಕ್ವಲ್ ಟು 3 ಆಗುತ್ತೆ. ಸೊ ಡಿ ಈಕ್ವಲ್ ಟು 3 ಆತಂದ್ರೆ ನಮಗ ಎ ಪ್ಲಸ್ 4d ಈಕ್ವಲ್ ಟು 18 ಅಂತ ಅದ. ಸೊ ಎ ಪ್ಲಸ್ 4 ಇಂಟು ಡಿ ಅಂದ್ರೆ ಎಷ್ಟ? 3, 18 ಅದ. ಸೊ ಎ ಈಕ್ವಲ್ ಟು ಈ 4 ಇಂಟು 3 12 ಆಗುತ್ತೆ. ಈ 12 ನ ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. 18 ಮೈನಸ್ 12 ಆಗುತ್ತೆ. ಸೊ ಎ ಈಕ್ವಲ್ ಟು ಇಲ್ಲಿ 6 ಆಗುತ್ತೆ. ಸೊ ಎ ಈಕ್ವಲ್ ಟು ಬತ್ತು, ಡಿ ಈಕ್ವಲ್ ಟು ಬತ್ತು. ಸೊ ಎ ಮತ್ತು ಡಿ ಅನ್ನ ಇಲ್ಲಿ ನಾವು S20 ದ್ರೊಳಗೆ ಹಾಕೋಣ. ಸೊ ಇಲ್ಲಿ n ಈಕ್ವಲ್ ಟು ಏನಾಗುತ್ತೆ? ಸೊ n ಈಕ್ವಲ್ ಟು ಎಷ್ಟು ಟರ್ಮ್ ಅನ್ನ ಸಮ್ ತಗೋಬೇಕು ನಾವು? 20. ಅಂದ್ರೆ n ಈಕ್ವಲ್ ಟು ಇಲ್ಲಿ 20 ಆಗುತ್ತೆ. ಸೊ Sn ಈಕ್ವಲ್ ಟು ನೋಡ್ರಿ, ಸೊ ಇಲ್ಲಿ Sn ಈಕ್ವಲ್ ಟು n/2 ಅಂದ್ರೆ 20/2. 2 ಇಂಟು ಎ ಅಂದ್ರೆ ಎಷ್ಟು ಬಂದೈತಿ? ಎ ಅಂದ್ರೆ 6 ಅಂತ ಬಂದದ. ಪ್ಲಸ್ n ಅಂದ್ರೆ 20, 20 ಮೈನಸ್ 1. ಡಿ ಅಂದ್ರೆ ಎಷ್ಟು ಬಂದದ? 3 ಅಂತ ಬಂದದ. ಸೊ ಇಲ್ಲಿ 2 ಒಂದ್ಲೆ 2 10 ಆಗುತ್ತ. ಸೊ ಇಲ್ಲಿ 2 6 12 ಪ್ಲಸ್ ಇಲ್ಲಿ 19 ಆಗತ್ತ. 19 3 57 ಆಗತ್ತ. ನೆಕ್ಸ್ಟ್ ಸೊ ಇಲ್ಲಿ 12 ಮತ್ತು 57 ಕೂಡಿಸಿದಾಗ ಎಷ್ಟಾಗತ್ತ? ಸೊ 59, 69 ಇಲ್ಲಿ ಆಗತ್ತ. ಸೊ 69 ಇಂಟು 10 ಮಾಡ್ತಂತಂದ್ರೆ 690 ಆಗುತ್ತೆ. ಸೊ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂತ ಕೇಳಿದಾಗ ಇಲ್ಲಿ 690 ಅನ್ನೋದು ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. The sum of 3 consecutive terms of an AP is 45 and their product is 3375. The middle term is ಅಂತ ಕೇಳಿದಾರು. ಸೊ ಮಿಡಲ್ ಟರ್ಮ್ ಯಾವ್ದು ಬರ್ತದ ಅಂತೇಳಿ ಹೇಳ್ಬೇಕು. 3 ಕನ್ಸಿಕ್ಯೂಟಿವ್ ಟರ್ಮ್ಸ್ AP ಒಳಗದಾವ ಅಂದ್ರ ಅದು ಒಂದು A ಮೈನಸ್ ಡಿ ಆಗಿರ್ತದ, ಒಂದು A ಆಗಿರ್ತದ, ಇನ್ನೊಂದು A ಪ್ಲಸ್ ಡಿ ಆಗಿರ್ತದ. ಸೊ ಇದು ಫಾರ್ಮ್ ಒಳಗನ AP ಒಳಗ ಇರ್ತದ.
ಸೊ ಅಂದ್ರ ಬೇಸಿಕ್ ಫಾರ್ಮ್ ಇದ ಯಾವುದು AP ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗ. ಸೊ ಇವುಗಳ ಸಮ್ ಅಂದಾಗ a ಮೈನಸ್ ಡಿ ಅದ. ಮೊದಲಿಗೆ a ಮೈನಸ್ ಡಿ ಪ್ಲಸ್ a ಪ್ಲಸ್ ಡಿ ಈಕ್ವಲ್ ಟು ಎಷ್ಟದ? ಈಕ್ವಲ್ ಟು 45 ಅದ. ಸೊ ಇವು ಮೂರು ಕೂಡಿಸಿದಾಗ ಏನಾಗತ್ತ? a ಮೈನಸ್ ಡಿ ಅದ, a ಅದ, ಇಲ್ಲಿ a ಪ್ಲಸ್ ಡಿ ಈಕ್ವಲ್ ಟು 45 ಅದ. ಸೊ ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಗೆಟ್ ಕ್ಯಾನ್ಸಲ್ ಆಗುತ್ತ. ಟೋಟಲ್ ಎಷ್ಟು a ಉಳಿದು? 3 a ಉಳಿತಾವ, 3 ಆಗುತ್ತ. 45 ಆಸ್ ಇಟ್ ಇಸ್. ಸೊ ಇಲ್ಲಿ a ಈಕ್ವಲ್ ಟು 45 ಡಿವೈಡೆಡ್ ಬೈ 3 ಆಗುತ್ತ. ಸೊ ಅಂದ್ರೆ ಇಲ್ಲಿ 15 ಆಗುತ್ತ. ಸೊ a ಈಕ್ವಲ್ ಟು ಇಲ್ಲಿ ನಮಗ 15 ಅಂತ ಬರ್ತದ. ಸೊ a ಈಕ್ವಲ್ ಟು 15 ಬರ್ತಂದ್ರ ಇಲ್ಲಿ ಪ್ರಾಡಕ್ಟ್ ಎಷ್ಟದ ನೋಡ್ರಿ. ಪ್ರಾಡಕ್ಟ್, ಸೊ ಇಲ್ಲಿ ಪ್ರಾಡಕ್ಟ್ a ಮೈನಸ್ ಡಿ ಇಂಟು a ಪ್ಲಸ್ ಡಿ ಈಕ್ವಲ್ ಟು 3375 ಅದ. ಸೊ ಇಲ್ಲಿ a ಆಸ್ ಇಟ್ ಇಸ್ ಬೇರೆ. ಸೊ ಈ a ಮೈನಸ್ ಡಿ ಐತಿ, ಇಲ್ಲಿ a ಪ್ಲಸ್ ಡಿ ಐತಿ. ಸೊ ಇದನ್ನ a ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಅಂತ ಬರಿಬಹುದಾ? ಸೊ a ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಅಂತ ಬರಿಬಹುದಾ? ಸೊ ಇಲ್ಲಿ 3375 ಅದ. ಸೊ ಇಲ್ಲಿ a ಅಂದ್ರೆ ಎಷ್ಟ? a ಅಂದ್ರೆ ನಮ್ಗ 15 ಅದ. ಸೊ ಇಲ್ಲಿ ಇಂಟು ಐತಿ ಅಂದ್ರೆ ಈ ಕಡೆ ಹೋಗ್ತಾರ ಬಾಗ್ಲಿ ಆಗತ್ತ. ಸೊ ಇಲ್ಲಿ a ಸ್ಕ್ವೇರ್ ಅಂದ್ರೆ ಇಲ್ಲಿ 15 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ಇಲ್ಲಿ ಈ a ಇದ್ದಿದ್ದು ಈ ಕಡೆ ಬರ್ತಾಂದ್ರ ಬಾಗ್ಲಿ ಆಗುತ್ತ. ಹಾಗಾಗಿ 3375 ಡಿವೈಡೆಡ್ ಬೈ 15 ಅಂತ ಆಗುತ್ತ. ನೆಕ್ಸ್ಟ್ ಇಲ್ಲಿ ಸೊ ಇಲ್ಲಿ 15 ಒಂದ್ಲೆ 15 ಎರಡ್ಲೆ 30, 3 ಉಳಿತದ. ಮತ್ತ 15 ಎರಡ್ಲೆ ಮತ್ತ 15 ಐದ್ಲೆ 75 ಆಗುತ್ತ. ಸೊ ಇಲ್ಲಿ 15 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ ಟು 225 ಅದ. ಸೊ ಈ ಮೈನಸ್ ಡಿ ಸ್ಕ್ವೇರ್ ಅನ್ನ ಈ ಕಡೆ ತೋರಿ, ಈ 225 ನ ಈ ಕಡೆ ತೋರಿ. ಸೊ 15 ಸ್ಕ್ವೇರ್ ಅಂದ್ರೆ 225 ಆಗುತ್ತ. ಮೈನಸ್ 225 ಈಕ್ವಲ್ ಟು ಡಿ ಸ್ಕ್ವೇರ್ ಆಗುತ್ತ. ಸೊ ಇಲ್ಲಿ ಡಿ ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತ. ಸೊ ಡಿ ಈಕ್ವಲ್ ಟು ಕೂಡ ಇಲ್ಲಿ 0 ಆಗುತ್ತ. ಸೊ ಡಿ ಈಕ್ವಲ್ ಟು 0 ಆತು, ಎ ಈಕ್ವಲ್ ಟು 15 ಆತು. ಹಾಗಾದ್ರೆ ಆ ಸಂಖ್ಯೆಗಳು ಯಾವ? ನಮ್ಮ ಎ ಮೈನಸ್ ಡಿ ಒಂದದ, ಎ ಒಂದದ, ಎ ಪ್ಲಸ್ ಡಿ ಒಂದದ. ಸೊ ಎ ಅಂದ್ರ 15 ಮೈನಸ್ 0, ಇನ್ನೊಂದು 15, ಇನ್ನೊಂದು 15 ಪ್ಲಸ್ 0 ಆಗುತ್ತ. ಸೊ ಹಾಗಾದ್ರೆ ಆ ಮೂರು ಸಂಖ್ಯೆ 15, 15, 15. ಸೊ ಅವ್ರೇನ್ ಕೇಳಿದಾರು? ಮಧ್ಯದ ಪದ ಯಾವ್ದ? ಮಧ್ಯದ ಪದ ಕೂಡ 15 ಆಗುತ್ತ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತ. ಸೊ ನೀವು ಬೇಕಾದ್ರೆ ಇದನ್ನ ಈ AP ಇದ್ರೊಳಗೆ ನೋಡ್ರಿ. AP 3 ಸಂಖ್ಯೆಗಳನ್ನು ಕೂಡಿಸಿದಾಗ 45 ಬಂದದ. ಸೊ ಮೂರನ್ನ ಕೂಡಿಸಿದಾಗ 45 ಬರ್ತದ. ಅವ 3 ಸಂಖ್ಯೆನ ಇಂಟು ಮಾಡಿದಾಗ 3375 ಬರುತ್ತ. ಚೆಕ್ ಮಾಡಬಹುದು ನೀವು. ಸೊ ಇವು 3 ಸಂಖ್ಯೆನ ಕೂಡಿಸ್ರಿ 45 ಆಗುತ್ತ. ಇವು 3 ಸಂಖ್ಯೆನ ಗುಣಾಕಾರ ಮಾಡ್ರಿ 3375 ಆಗುತ್ತ. ನೆಕ್ಸ್ಟ್ ಕ್ವಶನ್. If 2x plus 3y equal to 14 and x equal to 2y, then y equal to ಅಂತೇಳಿ ಕೇಳಿದಾರ. ಸೊ ನಮ್ಗ 2x plus 3y ಅಂದ್ರೆ ಗೊತ್ತದ, ಏನ 14 ಅದ. ಸೊ x equal to ಏನೈತಿ 2y ಅದ. ಸೊ ಹಾಗಾದ್ರೆ x ಬೆಲೆಯನ್ನ ನಾವು ಈ ಇಲ್ಲಿ ತುಂಬುನು ಇಕ್ವೇಶನ್ 1 ಅಂತ ತಗೋಬೋದ್ರಿ ಇದನ್ನ. ಸೊ ಇದ್ರೊಳಗೆ ತುಂಬುನು ಅವಾಗ ನಮಗ y ಸಿಗ್ತದ. ಸೊ 2 ಇಂಟು ಇಲ್ಲಿ x ಬೆಲೆ ಏನೈತಿ 2y ಅದ, ಪ್ಲಸ್ 3y ಈಕ್ವಲ್ ಟು 14 ಅದ. ಸೊ ಇದ 2 ಇಂಟು 2 ಅಂದ್ರೆ 4y ಆಗುತ್ತ, ಪ್ಲಸ್ 3y ಅದ ಈಕ್ವಲ್ ಟು 14 ಆಗುತ್ತ. ಸೊ ಟೋಟಲ್ 7y ಆತು ಈಕ್ವಲ್ ಟು 14 ಅದ. ಸೊ ಇಲ್ಲಿ 7 ಒಂದ್ಲೆ ಆಗುತ್ತ, 7 ಎರಡ್ಲೆ ಆಗುತ್ತ. ಸೊ y ಈಕ್ವಲ್ ಟು ಎಷ್ಟು ಬಂತು ನಮಗ? 2 ಅಂತ ಬಂತು. ಸೊ y ಈಕ್ವಲ್ ಟು 2 ಆಗುತ್ತ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ 1 ರೂಟ್ ಆಫ್ x² ಪ್ಲಸ್ px ಪ್ಲಸ್ 12
equal to 0 is a 4. So ಒಂದು ರೂಟ್ ಕೊಟ್ಟಿದಾರ ಅದು 4 ಆಗ್ಯದ. And the equation x square plus px plus q equal to 0 has a equal roots, then q equal to ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಇಕ್ವೇಶನ್ ಕೂಡ ಈಕ್ವಲ್ ರೂಟ್ಸ್ ಅನ್ನ ಹೊಂದಿದ. ಇತರ ಸೇಮ್ ಅನ್ನ ಯಾವ ಸೇಮ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ 12 ಅದರ ಸೇಮ ಹೊಂದದ. ಹಾಗಾದ್ರೆ ಕ್ಯೂ ಎಷ್ಟು, ಕ್ಯೂ ನ ಬೆಲೆ ಏನಾಗುತ್ತ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ 12 ಈಕ್ವಲ್ ಟು 0 ಐತಿ. ಸೊ ಇಲ್ಲಿ ಒಂದು ರೂಟ್ ಮೂಲವನ್ನು ಕೊಟ್ಟಾರ, ಅಂದ್ರ ಎಕ್ಸ್ ಈಕ್ವಲ್ ಟು 4 ಅಂತ ಆತು. ಸೊ ಇಲ್ಲಿ 4 ಸ್ಕ್ವೇರ್ ಪ್ಲಸ್ ಪಿ ಆಫ್ 4 ಆಗುತ್ತೆ, 12 ಈಕ್ವಲ್ ಟು 0 ಅದ. ಸೊ ಇಲ್ಲಿ 4 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 16 ಆಗುತ್ತೆ, ಪ್ಲಸ್ 4p ಆಗುತ್ತೆ, ಪ್ಲಸ್ ಇಲ್ಲಿ 12 ಅದ. ಸೊ 0 ಆಗುತ್ತೆ. ಸೊ 16 ಮತ್ತು 12 ಕೂಡಿಸಿದಾಗ ನಮ್ಗೆ ಎಷ್ಟಾಗುತ್ತೆ, 28 ಆಗುತ್ತೆ. ಸೊ 4p ಈ 28 ನಾವು ಈ ಕಡೆ ತೊಗೊಂಡಾಗ ಏನಾಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ 28 ಆಗುತ್ತೆ. ಸೊ p ಈಕ್ವಲ್ ಟು ಎಷ್ಟಾಗುತ್ತೆ ನಮ್ಗೆ, -7 ಆಗುತ್ತೆ. ಸೊ ಇಲ್ಲಿ 4 ಒಂದೇ 4 7 ಆಗುತ್ತೆ. ಸೊ p ಈಕ್ವಲ್ ಟು -7 ಅಂತ ಬಂತು. ಸೊ ಈ p ಬೆಲೆಯನ್ನ ನಾವು ಈ ಇಕ್ವೇಶನ್ ದಲ್ಲಿ ಹಾಕೋಣ. ಯಾವುದು ಏನದ, ಪಿ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ ಕ್ಯೂ ಈಕ್ವಲ್ ಟು 0 ಅದ. ಸೊ ಇಲ್ಲಿ ನಮ್ಗ ಪಿ ಬೆಲೆ ಗೊತ್ತದ. ಸೊ ಇಲ್ಲಿ ಕ್ಯೂ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿಯಾಕ ಇಲ್ಲಿ ನಮ್ಗ ಡಿಟರ್ಮಿನೆಂಟ್ ಬಿ ಸ್ಕ್ವೇರ್ ಈಕ್ವಲ್ ಟು 4ac ಅಂತ ಗೊತ್ತೈತಿ. ಸೊ ಇಲ್ಲಿ ಡಿಟರ್ಮಿನೆಂಟ್ 0 ಈಕ್ವಲ್ ಟು ಬಿ ಅಂದ್ರೆ ಏನಾಗುತ್ತೆ, ಸೊ ಇದ ಯಾವ ಫಾರ್ಮ್ದಾಗ ಐತಿ ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0 ಅದ. ಸೊ ಇಲ್ಲಿ ಬಿ ಅಂದ್ರೆ ಏನ, ಪಿ ಅಂತ ಆಗುತ್ತೆ, ಅಂದ್ರ ಪಿ ಸ್ಕ್ವೇರ್ ಆಗುತ್ತೆ. ಸೊ 4 ಆಸ್ ಇಟ್ ಇಸ್. ಎ ಅಂದ್ರೆ ಇಲ್ಲಿ 1 ಇರ್ತದ, ಎಕ್ಸ್ ಕೂಡ ಏನಿರ್ತದೆ ಇಲ್ಲಿ 1 ಇರ್ತದ. ಸೊ 1 ಅನ್ನ ಇಂಟು ಮಾಡಿ. ನೆಕ್ಸ್ಟ್ ಸಿ ಅಂದ್ರೆ ಏನೈತಿ ನಮ್ಗೆ, ಸಿ ಅಂದ್ರೆ ಕ್ಯೂ ಅಂತ ಐತಿ, ಸಿ ಅಂದ್ರ ಕ್ಯೂ ಅಂತ ಐತಿ. ಸೊ ಇಲ್ಲಿ ನಾವು ಪಿ ಅಂದ್ರೆ ಏನೈತಿ ನಮ್ಗ, ಪಿ ಅಂದ್ರೆ -7 ಐತಿ. ಸೊ -7 ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ 4q ಆಗುತ್ತೆ, 4q ಆಗುತ್ತೆ. ಸೊ ಈ 4q ಅನ್ನ ಈ ಕಡೆ ತಗೋಣ, ಅವಾಗ ಏನಾಗುತ್ತೆ, ಇದು ಮೈನಸ್ ಇದ್ದಿದ್ದು ಈ ಕಡೆ ಬಂತಂದ್ರ ಪ್ಲಸ್ ಆಗುತ್ತೆ. 4q ಈಕ್ವಲ್ ಟು 7 ಮೈನಸ್ 7 ಸ್ಕ್ವೇರ್ ಏನಾಗುತ್ತೆ, ಪ್ಲಸ್ 49 ಆಗುತ್ತೆ. ಸೊ q ಈಕ್ವಲ್ ಟು ಏನಾಗುತ್ತೆ, 49/4 ಅಂತ ಆಗುತ್ತೆ. ಸೊ q ಈಕ್ವಲ್ ಟು 49/4 ಅಂದ್ರೆ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ ಅ ಟ್ರಯಾಂಗಲ್ ABC, D and E are mid points of AB and AC respectively. If DE equal to 3x minus 2 and BC equal to 4x plus 4, then the value of x is ಅಂತ ಕೇಳಿದಾರು. ಸೊ ಇಲ್ಲಿ ಟ್ರಯಾಂಗಲ್ ಅದ. ಸೊ ಈ ರೀತಿ ಟ್ರಯಾಂಗಲ್ ಅದ ಇಲ್ಲಿ. ಸೊ ಈ ಟ್ರಯಾಂಗಲ್ ನಲ್ಲಿ ಡಿ ಮತ್ತು ಇಗಳು ಏನೈತಿ, ಎ ಬಿ ಮತ್ತು ಎಸಿ ಗೆ ಮಧ್ಯ ಬಿಂದು. ಸೊ ಮಿಡ್ ಪಾಯಿಂಟ್ ಅದಾವಂತ. ಸೊ ಇಲ್ಲಿ ಇದು ಎ, ಇದು ಬಿ, ಇದು ಸಿ. ಎ ಬಿ ಗೆ ಡಿ ಮಧ್ಯ ಬಿಂದು, ಎ ಸಿ ಗೆ ಇ ಮಧ್ಯ ಬಿಂದು. ಸೊ ಇಲ್ಲಿ ಡಿ ಕೊಟ್ಟಿದಾರ ನಮಗ. ಡಿ ಏನೈತಿ, 3x minus 2 ಅಂತ ಐತಿ. ಸೊ ಬಿ ಸಿ ಏನೈತಿ, 4x plus 4 ಅಂತ ಐತಿ. ನಾವು ಎಕ್ಸ್ ಬೆಲೆಯನ್ನ ಕಂಡು ಹಿಡಬೇಕು. ಸೊ ಈ ತರ ಇದ್ದಾಗ ಇಲ್ಲಿ ಮಧ್ಯ ಬಿಂದು ಅಂದಾಗ, ಈ ರೀತಿ ಮಧ್ಯ ಬಿಂದು ಇದ್ದಾಗ ಇದೇನಾಗತ್ತ, ಬಿ ಸಿ ಈಕ್ವಲ್ ಟು ಏನಾಗತ್ತ, 2DE ಅಂತ ಆಗತ್ತ. ಸೊ 2DE ಅಂತ ಆಗತ್ತ. ಸೊ ಎ ಬಿ ಗೆ ಡಿ ಮಧ್ಯ ಬಿಂದು ಇದ್ದು, ಎ ಸಿ ಗೆ ಇ ಮಧ್ಯ ಬಿಂದು ಇದ್ದಾಗ ಇದು ಮಿಡ್ ಪಾಯಿಂಟ್ ಥಿಯರಮ್ ಅಂತ ಬರ್ತದ. ಸೊ ಅದರಲ್ಲಿ ಬಿ ಸಿ ಈಕ್ವಲ್ ಟು ಏನೈತಿ, ಅದರ ಡಬಲ್ ಡಿಇ ಯ ಡಬಲ್ ಇದಾಗಿರ್ತದ. ಸೊ ಹಾಗಾಗಿ ಬಿ ಸಿ ಅಂದ್ರೆ ಏನೈತಿ ನಮ್ಗ 4x plus 4 ಅಂತ ಅದ.
ಸೊ ಡಿಇ ಅಂದ್ರೆ ಏನೈತಿ 3x ಮೈನಸ್ 2 ಅಂತ ಅದ. ಸೊ ಇಲ್ಲಿ 4x ಪ್ಲಸ್ 4 ಇಲ್ಲಿ 2 ಇಂಟು 3x ಮಾಡ್ತಂದ್ರೆ 6x ಆಗುತ್ತೆ. 2 ಇಂಟು ಮೈನಸ್ 2 ಮಾಡ್ತಂದ್ರೆ ಮೈನಸ್ 4 ಆಗುತ್ತೆ. ಸೊ ಈ ಮೈನಸ್ 4 ಅನ್ನ ಈ ಕಡೆ ತೋರಿ, ಈ ಪ್ಲಸ್ 4x ಅನ್ನ ಈ ಕಡೆ ತೋರಿ. ಸೊ ಅವಾಗ ಏನಾಗುತ್ತೆ, ಇದು 6x ಮೈನಸ್ 4x ಆಗುತ್ತೆ. ಸೊ ಈ ಮೈನಸ್ 4 ಇದ್ದಿದ್ದು ಈ ಕಡೆ ಬರ್ತಂದ್ರೆ ಪ್ಲಸ್ 4 ಆಗುತ್ತೆ. ಸೊ ಇಲ್ಲಿ 8 ಈಕ್ವಲ್ ಟು ಏನಾಗುತ್ತೆ 2x ಆಗುತ್ತೆ. ಸೊ x ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 4 ಆಗುತ್ತೆ. ಸೊ 2 ಒಂದ್ಲೆ, ಇಲ್ಲಿ 2 4. ಸೊ x ಈಕ್ವಲ್ ಟು ನಮಗ 4 ಅಂತ ಇಲ್ಲಿ ಆನ್ಸರ್ ಬರುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ABCD A ಈಕ್ವಲ್ ಟು 2x ಪ್ಲಸ್ 10 ಅದ, ಆಂಗಲ್ C ಈಕ್ವಲ್ ಟು 3x ಮೈನಸ್ 20 ಅದ, ದೆನ್ ದ ವ್ಯಾಲ್ಯೂ ಆಫ್ x ಅಂತ ಇಲ್ಲಿ ಕೇಳಿದಾರ. ಸೊ ಕ್ವಾಡ್ರಿಲ್ಯಾಟರಲ್ ಒಳಗ ಆಪೋಸಿಟ್ ಆಂಗಲ್ಸ್ ಏನೈತಿ, ಆಪೋಸಿಟ್ ಆಂಗಲ್ಸ್ 180 ಡಿಗ್ರಿ ಆಗುತ್ತೆ. ಅಂದ್ರೆ ಆಂಗಲ್ ಎ ಮತ್ತು ಆಂಗಲ್ ಸಿ ಎಷ್ಟಾಗುತ್ತೆ 180 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಆಂಗಲ್ ಎ ಅಂದ್ರೆ ಏನ್ ಕೊಟ್ಟಿದಾರು, ಆಂಗಲ್ ಎ ಅಂದ್ರೆ 2x ಪ್ಲಸ್ 10 ಅಂತ ಕೊಟ್ಟಿದಾರು. ಆಂಗಲ್ ಸಿ ಅಂದ್ರೆ ಏನ್ ಕೊಟ್ಟಿದಾರು 3x ಮೈನಸ್ 20 ಅಂತ ಕೊಟ್ಟಿದಾರು. ಸೊ ಇವೆರಡನ್ನು ಕೂಡಿಸಿದಾಗ 180 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ 2x ಪ್ಲಸ್ 3x ಅಂದ್ರೆ 5x ಆಗುತ್ತೆ. ಸೊ ಮೈನಸ್ 20 ಒಳಗೆ 10 ಹೋತಂದ್ರೆ 10 ಉಳಿತದ. ಸೊ ಇಲ್ಲಿ 180 ಅದ. ಸೊ 5x ಈಕ್ವಲ್ ಟು 180 ಪ್ಲಸ್ 10 ಆಗುತ್ತೆ. ಸೊ 5x ಈಕ್ವಲ್ ಟು 190 ಆಗುತ್ತೆ. ಸೊ ಇಲ್ಲಿ 5 ಒಂದ್ಲೆ 5 ಮೂರ್ಲೆ 15 ಆಗುತ್ತೆ, 4 ಉಳಿತದ, 5 8ಲೆ. ಸೊ x ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 38 ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ರೇಡಿಯಸ್ ಆಫ್ ಅ ಸರ್ಕಲ್ ಈಸ್ ಇನ್ಕ್ರೀಸ್ಡ್ ಬೈ 100%, ಬೈ ವಾಟ್ ಪರ್ಸೆಂಟ್ ಡಸ್ ಇಟ್ ಏರಿಯಾ ಇನ್ಕ್ರೀಸ್? ಹಾಗಾದ್ರೆ ಅದರ ಏರಿಯಾ ಇಲ್ಲಿ 100% ಏನೈತಿ ರೇಡಿಯಸ್ ಹೆಚ್ಚಾಗ್ಯದ. ಹಾಗಾದ್ರೆ ಅದರ ಏರಿಯಾದಲ್ಲಿ ಎಷ್ಟು ಹೆಚ್ಚಾಗುತ್ತ ಅಂತ ಇಲ್ಲಿ ಕೇಳಿದಾರ. ಸರ್ಕಲ್ ಏರಿಯಾ, ಸರ್ಕಲ್ ಏರಿಯಾ ಈಕ್ವಲ್ ಟು ಏನಾಗುತ್ತೆ ಪೈ ಆರ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಸರ್ಕಲ್ ಏರಿಯಾ ಈಕ್ವಲ್ ಟು ಏನಾಗುತ್ತೆ ಪೈ ಆರ್ ಸ್ಕ್ವೇರ್. ಇದ C1 ಅಂತ ತೋರಿ. ಸೊ ಪೈ ಆರ್ ಸ್ಕ್ವೇರ್ ಅಂತ ಆಗುತ್ತೆ. ಸೊ ಇಲ್ಲಿ ನಮಗ ಅತ ರೇಡಿಯಸ್ ಹೆಚ್ಚು ಮಾಡ್ಯಾರು, ಎಷ್ಟು ಹೆಚ್ಚು ಮಾಡ್ಯಾರ ಅಂದ್ರೆ 100%. 100% ಅಂದ್ರೆ ಇಲ್ಲಿ ರೇಡಿಯಸ್ ಆರ್ ಐತಿ ಅಂದ್ರೆ ಅದನ್ನ ರೇಡಿಯಸ್ ಆರ್ ಐತಿ ಅಂದ್ರೆ ಅದರ ಏರಿಯಾ ಏನಾಗುತ್ತೆ ಇಲ್ಲಿ 2r. ರೇಡಿಯಸ್ ಎಷ್ಟು ಹೆಚ್ಚು ಮಾಡ್ಯಾರು 2r ಮಾಡಿದಾರು, ಅಂದ್ರೆ ಅದರ ಡಬಲ್ ಅನ್ನ ಇಲ್ಲಿ ಮಾಡಿದಾರು. ಸೊ ಡಬಲ್ ಅಂದಾಗ 2r ಅಂತ ಆಗುತ್ತ. ಇದು C2 ಆಗುತ್ತ. C2 ಅಂದ್ರೆ ಸರ್ಕಲ್ ಏರಿಯಾ, ಎರಡನೇ ಸರ್ಕಲ್ ಏರಿಯಾ ಅಂದ್ರೆ ಡಬಲ್ ಮಾಡಿದಾಗ ಅದರ ಏರಿಯಾ. C2 ಈಕ್ವಲ್ ಟು ಏನಾಗುತ್ತೆ ಇಲ್ಲಿ ಈ 2r ಸ್ಕ್ವೇರ್ ಇದ್ದಿದ್ದು 2 ದ ಸ್ಕ್ವೇರ್ ಏನಾಗುತ್ತೆ 4 ಆಗುತ್ತ. ಇಲ್ಲಿ ಪೈ ಆಸ್ ಇಟ್ ಇಸ್ r ಇದ್ದಿದ್ದು r ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ C1 ದಿಂದ C2 ನೋಡ್ರಿ ನೀವು, C1 ದಿಂದ ಇನ್ಕ್ರೀಸ್ ಎಷ್ಟು ಆತು, ಇನ್ಕ್ರೀಸ್ ಎಷ್ಟು ಆತ ಅಂದ್ರ C2 ಮೈನಸ್ C1 ಕಂಪೇರ್ ಎದಕ್ ಮಾಡತ್ತೇವ್ ನಾವು C1 ಮಾಡತ್ತೇವ್, ಡಿವೈಡೆಡ್ ಬೈ C1 ಇಂಟು 100%. ಸೊ 100% ನಾವು ಇಲ್ಲಿ ನೋಡತ್ತೇವ್. ಸೊ ಇಲ್ಲಿ C2 ಅಂದ್ರೆ ಎಷ್ಟೈತಿ ನಮಗ, C2 ಅಂದ್ರೆ 4 ಪೈ ಆರ್ ಸ್ಕ್ವೇರ್ ಅದ. C1 ಪೈ ಆರ್ ಸ್ಕ್ವೇರ್ ಅದ, ಡಿವೈಡೆಡ್ ಬೈ C1 ಪೈ ಆರ್ ಸ್ಕ್ವೇರ್ ಅದ, ಇಂಟು 100 ಅದ. ಸೊ ಇಲ್ಲಿ 4 ಪೈ ಆರ್ ಸ್ಕ್ವೇರ್ ಒಳಗ 1 ಪೈ ಆರ್ ಸ್ಕ್ವೇರ್ ಹೋತಂದ್ರೆ ಎಷ್ಟು ಉಳಿತದ 3 ಪೈ ಆರ್ ಸ್ಕ್ವೇರ್ ಉಳಿತದ, ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಅದ, ಇಂಟು 100 ಅದ. ಸೊ ಈ ಪೈ ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3 ಇಂಟು 100 ಅಂದ್ರ 300% ಇಲ್ಲಿ ಇನ್ಕ್ರೀಸ್ ಆಗುತ್ತ. ಸೊ ಆತರ ಏರಿಯಾ ಏನೈತಿ ಆಪ್ಷನ್ ಸಿ 300% ಜಾಸ್ತಿ ಇಲ್ಲಿ ಆಗುತ್ತ. ನೆಕ್ಸ್ಟ್ ಕ್ವಶನ್, ದ ಏರಿಯಾ ಆಫ್ ಅ ಸರ್ಕಲ್ ಇಸ್ 616 ಸೆಂಟಿಮೀಟರ್ ಸ್ಕ್ವೇರ್, ಫೈಂಡ್ ಇಟ್ಸ್ ಸರ್ಕಂಫರೆನ್ಸ್ ಅಂತ ಇಲ್ಲಿ ಕೇಳಿದಾರ. ಸೊ ಸರ್ಕಲ್ ಏರಿಯಾ ಅಂತದ.
ಸರ್ಕಲ್ ಏರಿಯಾ ಅಂದ್ರ ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್ ಅಂದ್ರ ಇಲ್ಲಿ 616 ಎಷ್ಟದ ಪೈ ಆರ್ ಸ್ಕ್ವೇರ್. ಸೊ ಪೈ ಆರ್ ಸ್ಕ್ವೇರ್ ಅಂದ್ರ ಇಲ್ಲಿ ಇದನ್ನ ನಾವು 22/7 ಅಂತ ಬರಿಬಹುದು ಇಂಟು ಆರ್ ಸ್ಕ್ವೇರ್ ಅದ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 22 ಒಂದ್ಲಿ 22 ಐದ್ಲಿ ಎಷ್ಟಾಗತ್ತ, ಸಾರಿ 22 66 ಆಗತ್ತ. ಎರಡ್ಲೆ ತಗೋರಿ 44 ಆಗತ್ತ. 44 ಆಗತ್ತ. ಇನ್ನ 17 ಉಳಿತದ. ಸೊ ಟೋಟಲ್ 176 ಆಗತ್ತ. 22 8ಲೆ 176 ಆಗತ್ತ. ಸೊ ಇಲ್ಲಿ 28 ಆಗತ್ತ. ಸೊ ಆರ್ ಸ್ಕ್ವೇರ್ ಈಕ್ವಲ್ ಟು ಏನಾಗತ್ತ, 28 ಇಂಟು 7 ಆಗತ್ತ. ಸೊ 28 ಇಂಟು 7 ಆಗತ್ತ. 28 ಇಂಟು 7 ಮಾಡಿದಾಗ ನಮ್ಗೆ ಎಷ್ಟು ಬರ್ತದ, ಇದು 196 ಆಗುತ್ತ. 196 ಆತರ. ಸೊ ಆರ್ ಸ್ಕ್ವೇರ್ ಈಕ್ವಲ್ ಟು 196 ಆತು. ಸೊ ನಮ್ಗ ಆರ್ ಈಕ್ವಲ್ ಟು ಎಷ್ಟಾಗತ್ತ, ಸೊ ಆರ್ ಈಕ್ವಲ್ ಟು ಇಲ್ಲಿ 14 ಸೆಂಟಿಮೀಟರ್ ಆಗುತ್ತ. ಸೊ ಅಂದ್ರ ರೇಡಿಯಸ್ 14 ಸೆಂಟಿಮೀಟರ್ ಬಂತು. ನಮ್ಗೆ ಇಲ್ಲಿ ಸರ್ಕಂಫರೆನ್ಸ್ ಅಂತ ಕೇಳಿದಾಗ ಸರ್ಕಂಫರೆನ್ಸ್ ಫಾರ್ಮುಲಾ ಏನದ, 2πr ಅಂತ ಆಗುತ್ತ. 2πr ಅಂತ ಆಗುತ್ತ. 2 ಇಂಟು 22/7 ಇಂಟು ಆರ್ ಅಂದ್ರೆ ಎಷ್ಟು ಬತ್ತ ನಮಗ 14 ಅಂತ ಬಂದದ. ಸೊ ಇಲ್ಲಿ 7 ಒಂದ್ಲೆ 7 ಎರಡ್ಲೆ ಆಗುತ್ತ. 22 ಎರಡ್ಲೆ 44 ಆಗತ್ತ. 44 ಎರಡ್ಲೆ 88 ಸೆಂಟಿಮೀಟರ್ ಆಗತ್ತ. ಸೊ 82 ಸೆಂಟಿಮೀಟರ್ ಇಲ್ಲಿ ಸರ್ಕಂಫರೆನ್ಸ್ ಇಲ್ಲಿ ಇರ್ತದ. ಅಂದ್ರ ವೃತ್ತದ ಪರಿಧಿ 88 ಸೆಂಟಿಮೀಟರ್ ಇಲ್ಲಿ ಇರ್ತದ. ನೆಕ್ಸ್ಟ್ ನೋಡ್ರಿ, a perimeter of a semicircle is 72 centimeter. Find the radius ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಸೆಮಿ ಸರ್ಕಲ್ ಅಂತ ಕೇಳಿದಾರು. ಸೆಮಿ ಸರ್ಕಲ್. ಸೊ ನಮಗ ಪೆರಿಮೀಟರ್ ಕೇಳಿದಾಗ 2πr ಅಂತ ಬರಿತೀವಿ. ಸೆಮಿ ಕೇಳಿದಾಗ ಇಲ್ಲಿ ನಾವು πr ಅಂತ ಅಷ್ಟ ತಗೋಬೇಕು. ಸೊ ಇದು πr ಆಗುತ್ತ. ಸೊ ಇಲ್ಲಿ ಇದರ ಡಯಾಮೀಟರ್ ಏನೈತಿ 2r ಅಂತ ಬರ್ತದ. ಸೊ ಇದರ ಡಯಾಮೀಟರ್ ಏನಾಗುತ್ತೆ ಇಲ್ಲಿ 2r ಅಂತ ಇಲ್ಲಿ ಆಗುತ್ತ. ಸೊ ಹಾಗಾಗಿ ಸೆಮಿ ಸರ್ಕಲ್ ಪೆರಿಮೀಟರ್, ಸೆಮಿ ಸರ್ಕಲ್ ಪೆರಿಮೀಟರ್ ಏನಾಗುತ್ತೆ ಇಲ್ಲಿ πr ಪ್ಲಸ್ 2r ಅಂತ ಆಗತ್ತ. ಸೊ πr ಪ್ಲಸ್ 2r ಆಗತ್ತ. ಇಲ್ಲಿ r ಅನ್ನ ಕಾಮನ್ ತಕೊಂಡು ಏನು ಉಳಿತದ, π ಪ್ಲಸ್ 2 ಅಂತ ಇಲ್ಲಿ ಉಳಿತದ. ಸೊ ಇದು ನಮ್ಗ ಫಾರ್ಮುಲಾ ಆಯ್ತು. ಸೊ ಇದ ನಮ್ಗೆ ಎಷ್ಟು ಕೊಟ್ಟಿದಾರು, ಇದನ್ನ ನಮ್ಗೆ 72 ಅಂತ ಕೊಟ್ಟಿದಾರು. ಸೊ r ಇಂಟು ಇಲ್ಲಿ 22/7 ಪ್ಲಸ್ 2 ಐತಿ. ಸೊ ಇಲ್ಲಿ 72 ಆಸ್ ಇಟ್ ಇಸ್ ಇರ್ರಿ. ಇಲ್ಲಿ r ಈಕ್ವಲ್ ಟು ಇಲ್ಲಿ ಏನಾಗತ್ತ, ಸೊ 7 ಎರಡ್ಲೆ 14, 14 22 ಕೂಡಿಸಿರ ಇಲ್ಲಿ ನಮ್ಗ 36 ಆಗತ್ತ. ಸೊ 36/7 ಆಗತ್ತ. ಸೊ ಇಲ್ಲಿ 72 36 6 ಆಗುತ್ತ, ಡಿವೈಡೆಡ್ ಬೈ 7 ಅದ. ಸೊ 36 ಒಂದ್ಲೆ 36 ಎರಡ್ಲೆ ಆಗತ್ತ. ಸೊ ಈ 7 ಈ ಕಡೆ ಹೋತಂದ್ರೆ ಏನಾಗುತ್ತೆ 8 ಆಗುತ್ತ. ಸೊ r ಈಕ್ವಲ್ ಟು 7 ಇಂಟು 2 ಆಗುತ್ತ. ಸೊ r ಈಕ್ವಲ್ ಟು ಇಲ್ಲಿ 14 ಸೆಂಟಿಮೀಟರ್ ನಮಗೆ ಇಲ್ಲಿ ರೇಡಿಯಸ್ ಬರ್ತದ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ, ದ ಏರಿಯಾ ಆಫ್ ಅ ಸೆಕ್ಟರ್ ಆಫ್ ಅ ಸರ್ಕಲ್ ಇಸ್ 77 ಸೆಂಟಿಮೀಟರ್ ಸ್ಕ್ವೇರ್ ಅಂಡ್ ದ ಸೆಂಟ್ರಲ್ ಆಂಗಲ್ ಇಸ್ 90 ಡಿಗ್ರಿ. ಫೈಂಡ್ ದ ರೇಡಿಯಸ್ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಏರಿಯಾ ಆಫ್ ಅ ಸೆಕ್ಟರ್, ಈ ಏರಿಯಾ ಎಷ್ಟು ಕೊಟ್ಟಿದಾರ, 77 ಸೆಂಟಿಮೀಟರ್ ಕೊಟ್ಟಿದಾರ. ಸೊ ನಮಗೆ ಸೆಂಟ್ರಲ್ ಆಂಗಲ್ ಎಷ್ಟು ಕೊಟ್ಟಿದಾರು, ಇದನ್ನ ಸೆಂಟ್ರಲ್ ಆಂಗಲ್ ಟೀಟಾ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದಾರ. ಸೊ ಟೀಟಾ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದಾರ.
ಸೊ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನದ? ಏರಿಯಾ ಆಫ್ ಸೆಕ್ಟರ್ ಈಕ್ವಲ್ ಟು ಥೀಟಾ ಬೈ 360 ಡಿಗ್ರಿ ಬರ್ತದ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಬರ್ತದ. ಸೊ ಪೈ ಆರ್ ಸ್ಕ್ವೇರ್ ಅಂತ ಬರ್ತದ. ಏರಿಯಾ ಆಫ್ ಸೆಕ್ಟರ್ ರೇಟ್ ಕೊಟ್ಟಿದ್ದಾರೆ 77 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ, 77 ಸೆಂಟಿಮೀಟರ್ ಸ್ಕ್ವೇರ್. ಸೊ ಟೀಟಾ ಎಷ್ಟದ? ಟೀಟಾ 90 ಡಿಗ್ರಿ ಅದ. ಸೊ ಡಿವೈಡೆಡ್ ಬೈ ಇಲ್ಲಿ 360 ಅದ ಇಂಟು 5 ಅಂದ್ರೆ 22/7. ಸೊ ಆರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ರೇಡಿಯಸ್ ಅನ್ನ ನಾವು ಕಂಡು ಹಿಡಿಬೇಕು. ಸೊ ಇಲ್ಲಿ 9 ಒಂದೇ 9 4 ಆಗತ್ತ. ಸೊ ಇಲ್ಲಿ 22 ಬೇಡ 11 2 11 7 ಆಗತ್ತ. ನೆಕ್ಸ್ಟ್ ಇಲ್ಲಿ 2 ಒಂದೇ 2 2 ಆಗತ್ತ. ನೆಕ್ಸ್ಟ್ ಈ 7ನ್ನ ಈ ಕಡೆ ತೊಂದಾಗ ಇಂಟು ಆಗತ್ತ. 7 7 49 ಆಗತ್ತ. ಇಂಟು 2 ಒಂದೈತಿ, ಇಂಟು 2 ಈಕ್ವಲ್ ಟು ಆರ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ 49 ಇಂಟು, ಸೊ ಎಲ್ಲಿ ಮಿಸ್ ಆಗ್ಯಾವನ ಮತ್ತೆ ಒಂದ್ ಸೆಕೆಂಡ್. ಸೊ ಇದ ಪಾಯಿಂಟ್ ಎದಾಗ ಬರ್ತೈತಿ. ಸೊ ಇದ ಆರ್ ಸ್ಕ್ವೇರ್ ಈಕ್ವಲ್ ಟು 98 ಆಗುತ್ತೆ. ಸೊ ಆರ್ ಈಕ್ವಲ್ ಟು 9 ಪಾಯಿಂಟ್ ಸಮಥಿಂಗ್ ಬರ್ತದೆ. ಇದ 9.9 ಅಲ್ಲ, ಬಟ್ ನೀವು ಇದನ್ನ 180 ಅದನ್ನ ತಗೊಂಡ್ಬಿಟ್ರಿ ಈಸಿ ಆಗುತ್ತೆ. ಸೊ ಇದನ್ನ 180 ಡಿಗ್ರಿ ಅಂತ ತೋರಿ. ಸೊ 180 ಅಂದಾಗ ಇಲ್ಲಿ 180 1 ಜಾ ಇದ 2 ಜಾ ಆಗುತ್ತೆ. ಸೊ ಇಲ್ಲಿ 2 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ನಮಗ ಆರ್ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 7 ಇಂಟು 7 ಆಗುತ್ತೆ. ಸೊ ಆರ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 7 ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದನ್ನ 180 ಡಿಗ್ರಿ ಅಂತ ತೋರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದ ಏರಿಯಾ ಆಫ್ ಅ ಮೈನರ್ ಸೆಗ್ಮೆಂಟ್ ಆಫ್ ಅ ಸರ್ಕಲ್ ವಿತ್ ಅ ರೇಡಿಯಸ್ 14 ಸೆಂಟಿಮೀಟರ್ ಅಂಡ್ ಸೆಂಟ್ರಲ್ ಆಂಗಲ್ 90 ಡಿಗ್ರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರ್ಕಲ್ ನೋಡ್ರಿ. ಸೊ ಇದು ಸರ್ಕಲ್. ಸೊ ಇಲ್ಲಿ ಸೆಗ್ಮೆಂಟ್ ಯಾವ್ದಾಗುತ್ತೆ? ಸೆಗ್ಮೆಂಟ್. ಸೊ ಇಟ್ ಪೋರ್ಷನ್ ಐತಿ ಅಂದ್ರ ಇದಷ್ಟು ಏನೈತಿ ಇದ ಸೆಗ್ಮೆಂಟ್ ಆಗುತ್ತೆ. ಸೊ ಈ ಪಾರ್ಟ್ ಏನೈತಿ ಇದ ಸೆಗ್ಮೆಂಟ್ ಅಂತ ಆಗುತ್ತೆ. ಸೊ ಇಲ್ಲಿ ಅವ್ರೇನ್ ಕೇಳಿದವರು ಸೆಕ್ಟರ್ ಯಾವ್ದಾಗುತ್ತ? ಸೊ ಸೆಕ್ಟರ್ ಈ ಪಾರ್ಟ್ ಆಗುತ್ತೆ. ಸೊ ಇದಷ್ಟು ಪಾರ್ಟ್ ಏನೈತಿ ಸೆಕ್ಟರ್ ಆಗುತ್ತೆ. ಸೊ ಇದು ಮತ್ತು ಇದು ಎರಡು ಕೂಡಿ ಇಲ್ಲಿ ಸೆಕ್ಟರ್ ಅಂತ ಆಗುತ್ತೆ. ನೆಕ್ಸ್ಟ್ ಅವ್ರೇನ್ ಕೇಳಿದಾರು ಇಲ್ಲಿ ಫೈಂಡ್ ದ ಏರಿಯಾ ಆಫ್ ಸೆಗ್ಮೆಂಟ್. ಸೊ ಈ ಸೆಗ್ಮೆಂಟ್ ಏರಿಯಾವನ್ನ ಕಂಡು ಹಿಡಿಬೇಕು. ಅವ್ರು ಇಲ್ಲಿ ಸೆಂಟ್ರಲ್ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ? ಇದನ್ನ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಮೊದಲಿಗೆ ಏರಿಯಾ ಆಫ್ ಸೆಕ್ಟರ್ ಅನ್ನ ಇಲ್ಲಿ ಗೊತ್ತೇ ಫಾರ್ಮುಲಾ ಏನದ? ಸೊ ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ಸೆಕ್ಟರ್. ಸೊ ಫಾರ್ಮುಲಾ ಏನಿತ್ತು? ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇತ್ತು. ಸೊ ಇದು ಫಾರ್ಮುಲಾ ಇತ್ತು. ನಮ್ಗೆ ಇದ ಸೆಕ್ಟರ್, ಇದ ಟೋಟಲ್ ಅಪ್ ಟು ಸೆಕ್ಟರ್ ಬರ್ತದ. ಸೊ ಅದರಲ್ಲಿ ನಾವು ಈ ಟ್ರಯಾಂಗಲ್ ದನ್ನ ತೆಗೆದು ಬಿಟ್ಟಿವಿ ಅಂದ್ರೆ, ಈ ಟ್ರಯಾಂಗಲ್ ದನ್ನ, ಈ ಏರಿಯಾವನ್ನ, ಟ್ರಯಾಂಗಲ್ ಏರಿಯಾವನ್ನ ತೆಗೆದು ಬಿಟ್ಟಿವಿ ಅಂದ್ರೆ ನಮಗ್ ಸೆಗ್ಮೆಂಟ್ ಮಾತ್ರ ಇಲ್ಲಿ ಉಳಿತದ. ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಏನದ? ಏರಿಯಾ ಆಫ್ ಟ್ರಯಾಂಗಲ್ 1/2 ಇಂಟು ಏನ್ ಬರ್ತದ? ಬಿ ಇಂಟು ಎಚ್ ಆಗುತ್ತೆ. ಬೇಸ್ ಇಂಟು ಹೈಟ್ ಅಂತ ಆಗುತ್ತೆ. ಸೊ ಇಲ್ಲಿ ಮೊದಲಿಗೆ ಏರಿಯಾ ಆಫ್ ಸೆಕ್ಟರ್ ಅನ್ನ ಕಂಡಿಡ್ನು. ಏರಿಯಾ ಆಫ್ ಸೆಕ್ಟರ್ ಥೀಟಾ ಎಷ್ಟದ? 90 ಡಿಗ್ರಿ ಅದ. ಡಿವೈಡೆಡ್ ಬೈ 360 ಇಂಟು 22/7 ಅದ. ಇಂಟು ಆರ್ ರೇಡಿಯಸ್, ರೇಡಿಯಸ್ 14 ಅದ. 14 ಸ್ಕ್ವೇರ್ ಆಗುತ್ತ. ಸೊ ಇದು ಒಂದೇ, ಇದ 4 ಆಗುತ್ತ. ಇದ 2
ಎರಡ್ಲೆ 2 11 ಆಗುತ್ತ. ಸೊ ಇಲ್ಲಿ ಈ 14 ಸ್ಕ್ವೇರ್ ಇದ್ದಿದ್ದನ್ನ ನಾನು 14 ಇಂಟು 14 ಅಂತ ಬರೀತೀನಿ. ಸೊ ಇಲ್ಲಿ 7 ಒಂದ್ಲೆ 7 ಎರಡ್ಲೆ ಆಗುತ್ತ. ಈ 2 ಗೆಟ್ ಕ್ಯಾನ್ಸಲ್ ಆಗುತ್ತ. ಸೊ ಇಲ್ಲಿ 14 11 ಎಷ್ಟಾಗುತ್ತ? ಸೊ 14 11 154 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಏರಿಯಾ ಆಫ್ ಸೆಕ್ಟರ್ ಎಷ್ಟು ಬಂತು ನಮಗ? 154 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಸೊ ಇಲ್ಲಿ ನಮ್ಗೆ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟದ? ಸೊ ಏರಿಯಾ ಆಫ್ ಟ್ರಯಾಂಗಲ್, ಸೊ ಏರಿಯಾ ಆಫ್ ಟ್ರಯಾಂಗಲ್ 1/2 ಇಂಟು ಬೇಸ್ ಇಂಟು ಹೈಟ್ ಆಗುತ್ತೆ. ಸೊ ಇಲ್ಲಿ 1/2. ಸೊ ಇಲ್ಲಿ ನೋಡ್ರಿ 90 ಡಿಗ್ರಿ ಐತಿ ಅಂದ್ರ ಸೊ ರೇಡಿಯಸ್ ಎರಡು ಕಡೆ ಸೇಮ್ ಐತಿ. ಸೊ ಇಲ್ಲಿಯೂ ಸೇಮ್ ಇರ್ತದ, ಇಲ್ಲಿಯೂ ಕೂಡ ಸೇಮ್ ಇರ್ತದ. ಸೊ ಹಾಗಾಗಿ ಇದನ್ನ 14 ಇಂಟು 14 ಅಂತ ಬರಿಬಹುದು ನಾವ. ಸೊ ಹೈಪೋಟೆನಸ್ ಗೊತ್ತಿಲ್ಲ ನಮಗ 90 ಡಿಗ್ರಿ ಅಂದಾಗ, ಇಲ್ಲಿದ್ ಗೊತ್ತಿಲ್ಲ. ಬಟ್ ಇಲ್ಲಿ ಏನಿರ್ತೈತ ಸರ್ಕಲ್ ಒಳಗೆ ರೇಡಿಯಸ್ ಎರಡು ಕಡೆ ಸೇಮ್ ಇರ್ತದ. ಸೊ ಹಾಗಾಗಿ ಈ ಬೇಸ ಮತ್ತು ಇದು ಹೈಟ ಮತ್ತೆ ಬೇಸ ಎರಡು ಸೇಮ್ ಇರೋ ಸಂಬಂಧ ಸೊ ರೇಡಿಯಸ್ ನಮಗ 14 ಅಂತ ಆಗುತ್ತ. ಸೊ ಬೇಸನು ಹೈಟ್ ಬೇಸ ಮತ್ತ ರೇಡಿಯಸ್ ಎರಡು ಕೂಡ ಸೇಮ್ ಆಗುತ್ತೆ. ಸೊ ಇಲ್ಲಿ 2 ಒಂದ್ಲೆ 2 7 ಆಗುತ್ತ. ಸೊ 14 7 ಎಷ್ಟಾಗುತ್ತೆ? ಇಲ್ಲಿ 14 7 28 128 ಆಗತ್ತ ಸೆಂಟಿಮೀಟರ್ ಸ್ಕ್ವೇರ್. ತೊಂಬತ್ತೆಂಟು ಆಗುತ್ತ. 128 ಅಲ್ಲ, 7 4 28 7 1 7 ಪ್ಲಸ್ 2 ಅಂದ್ರೆ 98 ಆಗುತ್ತೆ. ಸೊ ಇಲ್ಲಿ ನಮಗ ಏರಿಯಾ ಆಫ್ ಟ್ರಯಾಂಗಲ್ ಗೊತ್ತಾತು, ಏರಿಯಾ ಆಫ್ ಸೆಕ್ಟರ್ ಗೊತ್ತಾತು. ಸೊ ಇಲ್ಲಿ ನಮಗೆ ಏನ್ ಬೇಕು? ಏರಿಯಾ ಆಫ್ ಸೆಗ್ಮೆಂಟ್. ಸೊ ಸೆಗ್ಮೆಂಟ್, ಏರಿಯಾ ಆಫ್ ಸೆಗ್ಮೆಂಟ್ ಬೇಕು. ಸೆಗ್ಮೆಂಟ್ ಬೇಕಂದ್ರೆ ನಾವ ಏರಿಯಾ ಆಫ್ ಸೆಕ್ಟರ್ದಲ್ಲಿ, ಸೊ ಏರಿಯಾ ಆಫ್ ಸೆಕ್ಟರ್ದಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ತೆಗೆದ್ಬಿಟ್ನು. ಸೊ ಏರಿಯಾ ಆಫ್ ಸೆಕ್ಟರ್ 154 ಅದ, ಏರಿಯಾ ಆಫ್ ಟ್ರಯಾಂಗಲ್ 98 ಅದ. ಸೊ ಇಲ್ಲಿ ನಮ್ಗೆ 56 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಎಷ್ಟಾಗುತ್ತ? 56 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗುತ್ತ. ಸೊ ಇನ್ನು ಕ್ವಶನ್ಗಳು ಅದಾವ. ಸೊ ನೋಡ್ರಿ, ಇದು ನಿಮಗ್ ಬಂದ್ರ ಮಾಡ್ರಿ. ಕ್ವಶನ್ ನಂಬರ್ 1 ಅಂತ ಹಾಕೋರಿ, ಆಸ್ ಅ ಹೋಮ್ವರ್ಕ್ ಅಂತ ತಿಳ್ಕೊರಿ. ಸೊ ಕೆಇ ನಲ್ಲಿ ಕೇಳಿರುವಂತ ಪ್ರಶ್ನೆಗಳಾಗಿರ್ತಾವ ಇವ. ಕೆಇ, KPSC, RRB, SSC. ಸೊ ಈ ಕ್ವಶನ್ಗಳ ಲ್ಯಾಂಡ್ ಸರ್ವೆ ಆಗಿರ್ಬೋದು, GPSTR ಆಗಿರ್ಬೋದು, ಕ್ರೈಸ್ ಆಗಿರ್ಬೋದು, ಇವೆಲ್ಲ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುತ್ತಾ ಮ್ಯಾಥಮೆಟಿಕ್ಸ್ ಒಳಗ. ಸೊ ಇದು ಕ್ವಶನ್ ನಂಬರ್ 2. ಸೊ ಲೆಂತ್ ಆಫ್ ಆರ್ಕ್ ಆಫ್ ಸರ್ಕಲ್ ವಿತ್ ರೇಡಿಯಸ್ 14 ಸೆಂಟಿಮೀಟರ್ ಅಂಡ್ ಸೆಂಟ್ರಲ್ ಆಂಗಲ್ ಇಸ್ 180 ಡಿಗ್ರಿ. ಸೊ ನೋಡ್ರಿ, ಇಲ್ಲಿ ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಲೆವೆಲ್ 3 ನಲ್ಲಿ ನೀವು ಜಾಯಿನ್ ಆದ್ರ ಪೇಪರ್ 2 ಕಂಪ್ಲೀಟ್ ಕ್ಲಾಸಸ್ ಗಳು ಏನೇಂದಾವು, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ, ಸರ್ವೇಯಿಂಗ್ ಹಾಗೆ ಕಂಪ್ಯೂಟರ್ ಅಪ್ಲಿಕೇಶನ್, ಇವಷ್ಟು ಕ್ಲಾಸ್ಗಳು ಸಿಗ್ತಾವ. ಹಾಗೆ ಕ್ಲಾಸ್ ನೋಟ್ಸ್ ನಿಮ್ಗ PDF ಫಾರ್ಮೆಟ್ ನಲ್ಲಿ ನೀಡಲಾಗುತ್ತ. ನೆಕ್ಸ್ಟ್ ಲೆವೆಲ್ 5 ನಲ್ಲಿ ನೀವು ಜಾಯಿನ್ ಆದ್ರ ಅಂದ್ರ ಅಷ್ಟು ಕ್ಲಾಸ್ ಸಿಗುತ್ತ, ಹಾಗೆ ಕ್ಲಾಸ್ ನೋಟ್ಸ್ PDF ಸಿಗುತ್ತ, ಹಾಗೆ ಚಾಪ್ಟರ್ ವೈಸ್ ಟೆಸ್ಟ್ ಕೂಡ ನಿಮ್ಗೆ ಸಿಗುತ್ತ. ಇದರಲ್ಲಿ 30+ MCQ ಇರ್ತಾವ. ನಿಮಗ್ PDF ರೂಪದಲ್ಲಿ ನಿಮ್ಗ ಟೆಲಿಗ್ರಾಮ್ದಲ್ಲಿ ಸೆಂಡ್ ಮಾಡ್ಲಾಗುತ್ತ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಮಿನಿಮಮ್ 10 ಆದ್ರೂ ನಿಮ್ಗ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಇಲ್ಲಿ ನಿಮ್ಗ ಪೇಪರ್ 2 ಸಂಬಂಧಪಟ್ಟಾಗಿ ಮಾತ್ರ ಏನಂತ ಇಲ್ಲಿ ಕೊಡ್ಲಾಗುತ್ತದ. 10+ ಮಾಡೆಲ್ ಕ್ವಶನ್ ಪೇಪರ್. ಸೊ ಇದಿಷ್ಟು ಮಾಹಿತಿ ಆಗಿತ್ತು. ಸೊ ನಿಮ್ಗೆ ಯಾವುದೇ ರೀತಿಯ ಡೌಟ್ಗಳು ಇದ್ರು ಮೆಸೇಜ್ ಮಾಡ್ಕೇರಿ. ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ. ಹಾಗೆ ಕಮೆಂಟ್ ಕೂಡ ಮಾಡ್ರಿ, ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಅಲ್ಲಿ ಕೂಡ ರಿಪ್ಲೈ ಅನ್ನ ಮಾಡ್ತೇನೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.